ಎಲ್ಲರಿಗೂ ಬೆಳಗಿನ ಶುಭೋದಯ. ವೆರಿ ಗುಡ್ ಮಾರ್ನಿಂಗ್. ಈ ಹೀಟ್ನ ಬೀಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಎಳ್ನೀರನ್ನ ಕುಡಿದು ಇವತ್ತಿನ ದಿನದಲ್ಲಿ ನಾನು ಏನು ಓದಬೇಕು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಸೊ ಯೋಗ ಎಲ್ಲ ಮುಗಿಸಿ ಆಮೇಲೆ ದೇವರ ನಾಮ ಎಲ್ಲ ಕೇಳಿ ನೆಕ್ಸ್ಟು ನಾನು ತಿಂಡಿ ತಿಂದು ಓದೋಣ ಅಂತ ಕೂತ್ಕೊಂಡೆ. ಸೊ ಇವತ್ತು ನನಗೆ ಯಾವುದೇ ರೀತಿಯಾದಂಥ ಇವೆಂಟ್ಸ್ ಇರಲಿಲ್ಲ, ಏನೂ ಇರಲಿಲ್ಲ. ಇದೇ ಫಸ್ಟ್ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮಗೆ ಸಬ್ಸ್ಕ್ರೈಬ್ ಆಗಿ. ಸೊ ಇದೇ ರೀತಿಯಾದಂಥ ಸ್ಟಡಿ ವಿಡಿಯೋಸ್ ನಿಮಗೆ ಸಿಗ್ತಾ ಬರುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನು ಜಾಯ್ನ್ ಆಗಿ. ಸೊ UPSC KPSC ಎಕ್ಸಾಮ್ಸ್ಗೆ ಸ್ಟಡಿ ಮೆಟೀರಿಯಲ್ಸ್ ಹಾಗೆ ಎಲ್ಲ ಓದೋರೇ ಇರೋದ್ರಿಂದ ನಿಮಗೆ ಡಿಸ್ಕಷನ್ ಕೂಡ ಹೆಲ್ಪ್ ಆಗುತ್ತೆ. ಐ ಆಮ್ ರಿಯಲಿ ಸಾರಿ, ನಾನು ಆ್ಯಕ್ಟಿವ್ ಆಗಿರೋಕ್ಕಾಗ್ತಿಲ್ಲ ಯೂಟ್ಯೂಬ್ನಲ್ಲಿ. ಯಾಕೆ ಅಂತಲೂ ನಿಮಗೆ ಚೆನ್ನಾಗಿ ಗೊತ್ತು. ನಾವು ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಅಂತಲೂ ನಿಮಗೆ ಚೆನ್ನಾಗಿ ಗೊತ್ತಿದೆ. ಸೊ ಸ್ವಲ್ಪ ಕೆಲಸ ಅಂತ ಅಂದ್ಬಿಟ್ಟು ಸ್ವಲ್ಪ ಬ್ಯುಸಿಯಾಗಿದ್ದೆ. ಆ್ಯಂಡ್ ಇನ್ ಬಿಟ್ವೀನ್ ನಾನು ಓದ್ಕೊತಿದ್ದೆ. ಆ್ಯಂಡ್ ಓದ್ಕೊಂಡು ನಾನು ಪ್ರತಿಯೊಂದೂ ನೀಟಾಗಿ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವರು ಹೇಗೆ ಅಂದರೆ ಟೈಮ್ ಲ್ಯಾಪ್ಸ್ಗೆ ಹಾಕಿ ಇಟ್ಬಿಡ್ತಾರೆ. ಬಟ್ ನನಗೆ ಎಲ್ಲೋ ಒಂದು ಕಡೆ ಫೋನ್ ಡಿಸ್ಟ್ರಾಕ್ಷನ್ ಅಂತ ಅನಿಸುತ್ತೆ. ಸೊ ನಾನು ಯಾವಾಗಲೂ ಅಷ್ಟೇ ಒಂದು ಸ್ವಲ್ಪ ಹೊತ್ತು ನಾನು ಏನು ಓದ್ತೀನಿ ಅದನ್ನು ವೀಡಿಯೋ ಮಾಡಿಬಿಟ್ಟು ನಾನು ಆಫ್ ಮಾಡಿಡ್ತೀನಿ. ಸೊ ಕಂಪ್ಲೀಟಾಗಿ ನಾನು ಏನು ಓದಬೇಕು ಬುಕ್ಕಲ್ಲೇ ಓದ್ತೀನಿ. ಸೊ ನಾನು ಏನೇ ಫಸ್ಟ್ ನಾನು ಓದ್ಬೇಕಾದ್ರೆ ಈಗ ಫಾರ್ ಎಕ್ಸಾಂಪಲ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ನಾನು ತೊಗೊಂಡ್ರು ಕೂಡ ಸೊ ಇವಾಗ ನಾನು ಫೋನಲ್ಲಿ ನೋಡಿಕೊಂಡು ಫಸ್ಟ್ ಒಂದು ಕಡೆ ನೋಟ್ ಮಾಡ್ಕೊತೀನಿ. ಸೊ ಮತ್ತೆ ನಾನು ತಿರ್ಗಾ ಫೋನ್ ನೋಡೋದಕ್ಕೆ ಹೋಗಲ್ಲ. ಸೊ ನಾನು ಏನು ನೋಟ್ ಮಾಡ್ಕೊಂಡಿರ್ತೀನಿ ಅದನ್ನೇ ಓದ್ಕೊತೀನಿ. ಸೊ ಫೋನ್ ನನಗೆ ಸ್ವಲ್ಪ ಡಿಸ್ಟ್ರಾಕ್ಷನ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇಷ್ಟು ದಿನ ರೆಕಾರ್ಡ್ ಮಾಡ್ತಿರ್ಲಿಲ್ಲ. ಆ್ಯಂಡ್ ಈ ಹಿಂದಿನ ದಿನಗಳಲ್ಲಿ ನಾನು 75 ಡೇಸ್ ಚಾಲೆಂಜ್ ಎಲ್ಲ ಮಾಡಿದಾಗ ಹೌದು ನಾನು ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೆ. ಆ್ಯಂಡ್ ಎಲ್ಲನೂ ಕಂಪ್ಲೀಟಾಗಿ ನಾನು ರೆಕಾರ್ಡ್ ಮಾಡಲ್ಲ. ಸೊ ಏನು ಇಂಪಾರ್ಟೆಂಟ್ ಇರುತ್ತೆ ಅದನ್ನು ಮಾತ್ರ ನಾನು ರೆಕಾರ್ಡ್ ಮಾಡ್ತೀನಿ. ಆ್ಯಂಡ್ ಇದನ್ನು ಹೊಸದಾಗಿ ಸೀರೀಸ್ ಮುಖಾಂತರ ಮಾಡೋಣ ಅಂತ ಅಂದ್ಕೊಂಡು ನಾನು ಮಾಡ್ತಾಯಿದ್ದೆ. ಸೊ ಅಂದರೂ 11 ಡೇಸ್ ಗ್ಯಾಪ್ ಆಗಿದೆ. ಬಟ್ ಇಟ್ಸ್ ಓಕೆ. ಇವತ್ತಿಂದ ಆದಷ್ಟು ಆ್ಯಕ್ಟಿವ್ ಆಗಿ ನಾವಿರೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು UPSC ಫಾರೆಸ್ಟ್ರಿ ಬರೀತಿದ್ದೀನಿ. ಯಾಕೆ ಅಂತ ಅಂದರೆ ಮಾಮೂಲಿಯಾಗಿ CSE ಮತ್ತು ಫಾರೆಸ್ಟ್ರಿಗೆ ಸೇಮ್ ಪ್ರಿಲಿಮ್ಸ್ ಇರುತ್ತೆ, ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ನಮ್ಮದು ಫಾರೆಸ್ಟ್ರಿಗೆ ಕೊಟ್ಟಾಗ ಫಾರೆಸ್ಟ್ರಲ್ಲಿ ಕಮ್ಮಿ ಆಗುತ್ತೆ. ಬಟ್ ಇದರಲ್ಲಿ ನಮಗೇನೂ ಕಮ್ಮಿ ಆಗಲ್ಲ. ಸೊ ನಾವು ಯಾವಾಗ್ಲೂ ನಾನು ಈ ಮಾತನ್ನ ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ 1 year 2 yearsವರೆಗೂ ಓದ್ಕೊಂಡು ನಾವು ಮನೇಲಿ ಇದ್ಕೊಂಡು ತುಂಬ ನಮ್ಗೆ ಹೆಂಗಾಗುತ್ತೆ ಅಂದರೆ ಆದಷ್ಟು ಡಿಮೋಟಿವೇಶನ್ನೇ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಮೈ ಡಿಯರ್ ಫ್ರೆಂಡ್ಸ್ ಆಸ್ಪಿರೆಂಟ್ಸ್ ನಾನು ನಿಮ್ಗೆ ಹೇಳ್ತಿರೋದು ಏನಂತ ಅಂದರೆ ದಯವಿಟ್ಟು ಅವರು ಇವರು ಹೇಳ್ತಾರೆ ಅಂತ ಅಂದ್ಬಿಟ್ಟು ಎಲ್ಲದನ್ನೂ ಸೋರ್ಸಸ್ನ ಟ್ರೈ ಮಾಡೋದಕ್ಕೆ ಅಂತ ಹೋಗಬೇಡಿ. ಫಸ್ಟು ಒಂದು ಬುಕ್ನ ಕಂಪ್ಲೀಟಾಗಿ ಮುಗಿಸಿ. ಸೊ ನೆಕ್ಸ್ಟ್ ಬುಕ್ಕಿಗೆ ನೀವು ಹೋದಾಗ ಫಾರ್ ಎಕ್ಸಾಂಪಲ್ ಈಗ ನಾವು ಪೊಲಿಟಿ M. ಲಕ್ಷ್ಮೀಕಾಂತ್ನೇ ತೊಗೊಳ್ಳೋಣ. ಸೊ M. ಲಕ್ಷ್ಮೀಕಾಂತ್ ಬುಕ್ನ ಕಂಪ್ಲೀಟಾಗಿ ಓದೋಕ್ಕೂ ಮುಂಚೆ ನಾವು NCERTsನ ಓದಿರ್ತೀವಿ. ಸೊ NCERTsನ ಓದಿ ನಾವು M. ಲಕ್ಷ್ಮೀಕಾಂತ್ಗೆ ಬಂದ್ವಿ ಅಂದ್ಕೊಳ್ಳಿ. ಸೊ ಅಲ್ಲೇನಿರಲ್ಲ, ಇಲ್ಲಿ ನಾವು ಗುರುತಿಸೋದಕ್ಕೆ ಅಟ್ಲೀಸ್ಟ್ ನಮಗೆ ಕೆಪಬಿಲಿಟಿ ಇರುತ್ತೆ. ಈಗ ನಾನು ಹೆಂಗೆ ಅಂದರೆ ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಿರೋದಷ್ಟೇ. ಈಗ NCERTನೇ ನಾನು ಓದಿಲ್ಲ ಅಂದಾಗ M. ಲಕ್ಷ್ಮೀಕಾಂತಲ್ಲಿ ನಾನು ಓದೋದೆಲ್ಲ ಹೊಸದಾಗಿರುತ್ತೆ. ಸೊ ಇನ್ನೊಂದು ಬುಕ್ಕಿಗೆ ನಾನು ಇನ್ನು M. ಲಕ್ಷ್ಮೀಕಾಂತೇ ಮುಗಿಸಿರಲ್ಲ ಅಂಥದ್ರಲ್ಲಿ ಪೊಲಿಟಿಗೆ ಇನ್ನೊಬ್ರು ಯಾರೋ ಒಂದು ರೆಫರೆನ್ಸ್ ಕೊಡ್ತಾರೆ. ಸೊ ನಾನು ಆ ಬುಕ್ಕಿಗೆ ಹೋಗ್ತೀನಿ ಅಂದ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ ಅಂದರೆ ಇನ್ಕಂಪ್ಲೀಟ್ ಆಗೋಗುತ್ತೆ. ಸೊ ಒಂದು ಬುಕ್ನ ಕಂಪ್ಲೀಟಾಗಿ ಓದಿ, ಅದು ಕೂಡ ಸ್ಟ್ಯಾಂಡರ್ಡ್ ಬುಕ್. ಈಗ ಒಂದಷ್ಟು ಜನ ಫಾರ್ ಎಕ್ಸಾಂಪಲ್ ತುಂಬ IAS ಆಫೀಸರ್ಸ್ ಆಗಿರ್ತಾರೆ ಆ್ಯಂಡ್ ತುಂಬ ಜನಕ್ಕೆ ಸಕ್ಸಸ್ ಆಗಿರುತ್ತೆ UPSCಯಲ್ಲಿ. ಸೊ ಅವ್ರುಗಳು ಹೇಳೋವಂಥ ಬುಕ್ಸ್ನ ಫಾಲೋ ಮಾಡಿ, ಇಲ್ಲ ಅಂತ ನಾನು ಹೇಳಲ್ಲ. ಹಂಗಂತ ಒಬ್ಬೊಬ್ಬರು ಒಂದೊಂದಕ್ಕೆ ಕಮಿಟ್ ಆಗಿರ್ತಾರೆ. ಯಾಕೆಂದರೆ ಅವ್ರಿಗೆ ಅದರಲ್ಲಿ ತುಂಬ ವಿಚಾರ ಅನಿಸಿರ್ಬೋದು ಅಥವಾ ಅವ್ರಿಗೆ ಆ ಒಂದು ಬುಕ್ಕು ಈಸಿ ಆಗಿರ್ಬೋದು. ಅದಕ್ಕೋಸ್ಕರ ನಾನು ಹೇಳ್ತಿರೋದು ಫಸ್ಟು ನೀವು ಯಾವ ಬುಕ್ನ ಓದ್ತಿದ್ರೆ ಅದನ್ನು ಕಂಪ್ಲೀಟಾಗಿ ಓದಿ. ಸೊ ನೆಕ್ಸ್ಟ್ ಬುಕ್ಕಿಗೆ ಆಮೇಲೆ ಜಂಪ್ ಆಗಿ, ಏನೂ ತೊಂದರೆ ಇಲ್ಲ. ಆಮೇಲೆ ಆದಷ್ಟು ಫೋನಲ್ಲಿ ಟ್ಯಾಬಲ್ಲಿ ಓದೋದು ಕಮ್ಮಿ ಮಾಡಿ. ಸೊ ಆದಷ್ಟು ಬುಕ್ಕಲ್ಲಿ ರಿಟರ್ನ್ ಆಗಿ ನೀವು ಏನೇ ಬರ್ಕೊಂಡು ಓದಿದ್ರು ಅದು ನಿಮಗೆ 100% ತಲೆಯಲ್ಲಿ ಉಳಿಯುತ್ತೆ. ಆ್ಯಂಡ್ ಇನ್ನೊಂದು ಕ್ವೆಶ್ಚನ್ ನಾನು ಇವತ್ತು ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಬೇಕು ಅಂತಿದ್ದೀನಿ. ಏನಂತ ಅಂದರೆ ನಾವು UPSC ಯಾಕೆ ಮಾಡ್ತಿರೋದು ಅಂತ ಅಂದ್ಬಿಟ್ಟು ನಿಮಗೆ ನೀವೇ ಕ್ವೆಶ್ಚನ್ ಕೇಳ್ಕೊಳ್ಳಿ. ಎಸ್ಸೆ ರೈಟಿಂಗ್ ಥರ ನಿಮಗೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬರೀರಿ, ಇಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನೀವು ರಿಪ್ಲೈ ಮಾಡಿ. ಏನಂತ ಅಂದರೆ ಕೆಲವರು UPSC ಯಾಕೆ ಮಾಡ್ತಿದ್ದಾರೆ ಅಂತ ಇಲ್ಲೇ ಕೋಚಿಂಗ್ ಫ್ರೆಂಡ್ಸ್ ಈ ರೀತಿ ಎಲ್ಲ ನಾನು ಕೇಳಿದಾಗ ಅಯ್ಯೋ ನಮ್ಮಲ್ಲಿ ಮಾಡು ಅಂದರು ನಾನು ಮಾಡ್ತಿದ್ದೀನಿ ಅಂತ ಅಂದರು. ಆ್ಯಂಡ್ ದಟ್ಸ್ ಫೈನ್, ನಾನು ಅದಕ್ಕೇನೂ ಆಡ್ಕೋತಾ ಇಲ್ಲ. ಆ್ಯಂಡ್ ಇನ್ನು ಕೆಲವರು ಹೇಳಿದ್ರು ಇಲ್ಲ ನಮ್ಮ ದೇಶದಲ್ಲಿ ಆ ಚೇಂಜಸ್ ಈ ಚೇಂಜಸ್ ಅಂತ ಅಂದರು. ದಟ್ಸ್ ಫೈನ್, ಓಕೆ. ಬಟ್ ನಾನು ಕೇಳೋದು ವೈಯಕ್ತಿಕವಾಗಿ, ಈಗ ನೀವು ಯಾಕೆ UPSC ಮಾಡ್ತಿದ್ದೀರಾ? ಸೊ UPSC ಮಾಡಿದ್ರೆ ನಾಳೆ ದಿನಗಳೇನು? ಯಾಕೆಂದರೆ ತುಂಬ ಜನ UPSC ಮಾಡ್ತಾರೆ, ತುಂಬ ಒಳ್ಳೊಳ್ಳೆ ಕೇಡರ್ನಲ್ಲಿ ಕೂಡ ಇರ್ತಾರೆ. ಬಟ್ ಅವರು
ವಿತಿನ್ 2 ಇಯರ್ಸ್ 3 ಇಯರ್ಸ್ ಮತ್ತು ಅವ್ರು ರಿಸೈನ್ ಮಾಡ್ತಾರೆ ಕೆಲಸ. ಏನಕ್ಕೋಸ್ಕರ ಆಗಬೇಕು? ಮತ್ತು ಯಾರಿಗೋಸ್ಕರನೋ ನನ್ನ ಮಗ IAS ನನ್ನ ಮಗಳು IAS ಈ ರೀತಿ ಆಗಿದ್ದೀವಿ ಅದಕ್ಕೋಸ್ಕರ ಆಗ್ತಿರೋದಾ, ಅಥವಾ ಲಬ್ಬಸ್ನಾಗ ಹೋಗಬೇಕು ಅಂತ ಆಗ್ತಿರೋದಾ, ಅಥವಾ ಯಾರಿಗಾರು ಹೇಳ್ಕೊಳ್ಳೋದಕ್ಕೋಸ್ಕರ ಆಗ್ತಿರೋದಾ? ನನಗೆ ಅದೇ ಗೊತ್ತಾಗ್ತಿಲ್ಲ. ಯಾಕೆಂದರೆ ತುಂಬ ಜನ ನಾನು ಕೇಳ್ತೀನಲ್ವ, ತುಂಬ ಜನ ಏನೇನೋ ಥಾಟ್ಸ್ ಹೇಳ್ತಿದ್ದಾರೆ. ಆ್ಯಂಡ್ ನನಗೆ ಪರ್ಸ್ನಲಿ ನೀವು ಕೇಳೋದಾದರೆ, ಮೊದಲನೇದಾಗಿ ನಂಗೆ ಚಿಕ್ಕದ್ರಿಂದ ಕನಸಿತ್ತು. ಯಾಕೆ IAS ಆಗಬೇಕಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ IAS ಆಗಬೇಕು ಅಂತಿತ್ತು. ಬಟ್ ಇಂಜಿನಿಯರಿಂಗ್ ಮಾಡ್ತಾ ಮಾಡ್ತಾ ನನಗೆ ಸ್ಟಾರ್ಟ್ ಆಗಿದ್ದು ಏನಂತ ಅಂದರೆ, ಕೆಲವೊಂದೊಂದು ಮಿಸ್ಟೇಕ್ಸ್ಗಳನ್ನು ನಾವು ಗುರುತಿಸ್ತಿದ್ದೀವಿ ಆ್ಯಂಡ್ ಅದಕ್ಕೆ ನಮಗೆ ಸರಿಯಾದಂಥ ಜಸ್ಟಿಸ್ ನಮಗೆ ಸಿಗ್ತಿಲ್ಲ ಅಂದಾಗ, ಸೊ ಒಳ್ಳೆ ರೀತಿಯಾದಂತಹ ಪವರ್ ಇದ್ದವ್ರು ಮಾತ್ರ ಅದನ್ನು ಮಾಡಲಿಕ್ಕಾಗತ್ತೆ ಅನ್ನೋದು ಯೂಶಲಿ ನಮಗೆಲ್ಲರಿಗೂ ಗೊತ್ತು. ಒಂದು ಪೊಲಿಟಿಕಲ್ ಪವರ್ ಇರಬೇಕು, ಇಲ್ಲ ಎಕ್ಸಿಕ್ಯೂಟಿವ್ ಪವರ್ ಇರಬೇಕು. ಅದು ಅಂದರೆ ಅದನ್ನೇ ಲೆಜಿಸ್ಲೇಟಿವ್ ಪವರ್ ಇರಬೇಕು, ಇಲ್ಲ ಎಕ್ಸಿಕ್ಯೂಟಿವ್ ಪವರ್ ಇರಬೇಕು. ಸೊ ಇದೆರಡರಲ್ಲಿ ಮಾತ್ರ ಏನಾದರೂ ಒಂದು ಡಿಸಿಷನ್ಸ್ ಅಥವಾ ಜಸ್ಟಿಸ್ನ ನಮಗೆ ತಗೊಳ್ಳೋದಕ್ಕಾಗೋದು ಅಂತ ನನಗೆ ಗೊತ್ತಾದ ಮೇಲೆ, ಹೌದು ಇಲ್ಲ ಇವತ್ತು ನಾವೇನಾದ್ರು ಚೇಂಜ್ ಆಯಿತು ಅಂದರೆ ನಾಳೆ ದಿನ ನಾವು ಇನ್ನೂ 4 ಜನನ ಚೇಂಜ್ ಮಾಡ್ಬೋದು. ಸೊ ಆ 4 ಜನ ಇನ್ನೂ 8 ಜನನ ಚೇಂಜ್ ಮಾಡ್ಬೋದು ಅನ್ನೋದು ನನ್ನ ಥಾಟಿಗೆ ಬಂತು. ಆ್ಯಂಡ್ ಫೈನಲಿ UPSC ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದಾಗ ನಾನು ಅಂದ್ಕೊಂಡೆ, ಸೊ ಇವತ್ತು ನಾನು UPSC ಮಾಡಬೇಕಂತ ಬರ್ತಿದ್ದೀನಿ. ಹೌದು, ಇದರಲ್ಲಿ ತುಂಬಾ ಡೌನ್ಫಾಲ್ ಇದೆ, ತುಂಬಾ ಫೇಲ್ಯೂರ್ಸೇ ಜಾಸ್ತಿ ಇದೆ ಸಕ್ಸಸ್ಗಿಂತ. ಆ್ಯಂಡ್ ತುಂಬ ಜನ ನಾವು ಆ ರೀತಿ ನೋಡೋದಾದರೆ 10th ಫೇಲ್, PU ಫೇಲ್ ಆಗಿರೋರು ಕೂಡ ಸಕ್ಸಸ್ ಇದ್ರಲ್ಲಿ ಕಂಡಿದ್ದಾರೆ ಅಂದಾಗ, ನಾವು ಚೆನ್ನಾಗಿ ಓದಿದ್ರಿ, ನಮಗೂ ಕೂಡ ಒಳ್ಳೆ ಸಕ್ಸಸ್ ನಮ್ಗೆ ಇದ್ರಲ್ಲಿ ಸಿಗುತ್ತೆ ಅಂತಲೇ ಫಸ್ಟ್ ಪಾಸಿಟಿವ್ ಆಗೇ ಬಂದೆ. ಬಟ್ ಇವತ್ತು ನಾನು ಹೆಂಗಿದ್ದೀನಿ ಅಂದರೆ, ಹಾರ್ಶ್ ರಿಯಾಲಿಟಿನ ನಾವು ಎಕ್ಸೆಪ್ಟ್ ಮಾಡಲೇಬೇಕು. ಏಕೆಂದರೆ ತುಂಬ ಕಾಂಪಿಟೇಷನ್ಸ್ ಇದೆ. ಆ್ಯಂಡ್ ಇವತ್ತೆಲ್ಲ ನಾಳೆ ನಮಗೆ ಈ ಕೆಲಸ ಸಿಗಲಿಲ್ಲ ಅಂದ್ರೂ ಕೂಡ ಒಂದಷ್ಟು ಗುಡ್ ವ್ಯಾಲ್ಯೂಸ್ನ ನಾವು ಓದೋದ್ರಿಂದನೂ ತೊಗೊತೀವಿ. ಯಾಕೆಂದರೆ ತುಂಬ ಒಳ್ಳೊಳ್ಳೆ ಸಬ್ಜೆಕ್ಟ್ಸ್ ಬರುತ್ತೆ ನಮಗೆ. ಎಕಾನಮಿ ಎಲ್ಲದು ನಮಗೆ ತಿಳಿಸ್ಕೊಡುತ್ತೆ, ಪೊಲಿಟಿ, ಸೊ ಹಿಸ್ಟ್ರಿ ಎಲ್ಲ ನಮ್ಗೆ ಈ ರೀತಿ ತಿಳಿಸ್ಕೊಡುತ್ತೆ. ಸೊ ಈ ರೀತಿ ನಾನು ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನಿಮಗೆ ಯಾವ ರೀತಿ ಅಂದ್ಕೊಂಡಿದ್ದೀರಾ, ನೀವು ಯಾಕೆ UPSC ಮಾಡ್ತಿದ್ದೀರಾ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಟೆಲಿಗ್ರಾಮ್ ಗ್ರೂಪಿಗೂ ಕೂಡ ಜಾಯ್ನ್ ಆಗಿ. ಸೊ ಇವತ್ತಿನ ಮಿನಿ ವ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ಇದೇ ರೀತಿಯಾದಂತಹ ಸ್ಟಡಿ ವಿಡಿಯೋಸ್ಗಾಗಿ ನಮ್ಮ ಸಾಯಿ ದೇವ್ಸ್ ಚಾನಲ್ನ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ನಮ್ಮ ಸ್ಟಡಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.